ಹಾಯ್ ಫ್ರೆಂಡ್ಸ್, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಜೀವನದ ಕತೆ ಗೊತ್ತಾ? ಇವರು ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಹರೀಶ್ ಓದಿರೋದು ಎಷ್ಟು? ಮಾಡಿರೋ ಆಸ್ತಿ ಎಷ್ಟು? ರಾಜಕೀಯಕ್ಕೂ ಮುನ್ನ ಹರೀಶ್ ಮಾಡ್ತಿದ್ದ ಕೆಲಸ ಏನು? ದುಡ್ಡು ಮಾಡಿದ್ದು ಹೇಗೆ? ಹೆಂಡತಿ ಯಾರು? ಏನ್ ಕೆಲಸ ಮಾಡ್ತಿದ್ದಾರೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹರೀಶ್ ಪೂಂಜಾ ಆರಂಭಿಕ ಜೀವನ. ಹರೀಶ್ ಪೂಂಜಾ 1982ರ ಜುಲೈ 22ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪದಂಗಡಿ ಗ್ರಾಮದಲ್ಲಿ ಜನಿಸಿದ್ರು. ತಂದೆ ಮುತ್ತಣ್ಣ ಪೂಂಜಾ, ತಾಯಿ ನಳಿನಿ ಪೂಂಜಾ. ಇಬ್ಬರು ಕೃಷಿಕರಾಗಿದ್ರು. ತಂದೆ ತಾಯಿ ಆರಂಭದಲ್ಲೇ ಹರೀಶ್ ಪೂಂಜಾರಲ್ಲಿ ದೇಶಭಕ್ತಿಯ ಧರ್ಮಭಕ್ತಿಯ ಬೀಜ ಬಿತ್ತಿದ್ದರು. ಹೀಗಾಗಿ ಚಿಕ್ಕಂದಿನಲ್ಲೇ ಹರೀಶ್ ಪೂಂಜಾ RSSನಲ್ಲಿ ಆಕ್ಟಿವ್ ಆಗಿದ್ರು. ತಮ್ಮ ಆರಂಭಿಕ ಶಿಕ್ಷಣವನ್ನು ತಮ್ಮ ಊರಿನ ಕನ್ನಡ ಶಾಲೆಯಲ್ಲಿ ಮುಗಿಸಿದ್ರು. ಇದಾದ್ಮೇಲೆ ಮಂಗಳೂರು ಯೂನಿವರ್ಸಿಟಿಯಿಂದ 2004ರಲ್ಲಿ BA ಡಿಗ್ರಿ ಕಂಪ್ಲೀಟ್ ಮಾಡಿದ್ರು. ಅದೇ ರೀತಿ 2008ರಲ್ಲಿ LLB ಪದವಿ ಪಡ್ಕೊಂಡ್ರು. ಶಿಕ್ಷಣ ಮುಗಿದ್ಮೇಲೆ ಮಾಡಿದ್ದೇನು? ವಿದ್ಯಾಭ್ಯಾಸ ಕಂಪ್ಲೀಟ್ ಆದ್ಮೇಲೆ ಹರೀಶ್ ಪೂಂಜಾ ವೃತ್ತಿ ಜೀವನ ಶುರು ಮಾಡಿದ್ರು. ಫಿಕ್ಸೋ ಗ್ರಾಮರ್ ಪ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಿನ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಉದ್ಯಮಗಳಲ್ಲಿ ತೊಡಗಿಸಿಕೊಂಡ್ರು. ಸಮಾಜ ಸೇವೆ ಹೆಸರಲ್ಲಿ ಜನರ ಜೊತೆ ನಿಕಟ ಸಂಪರ್ಕ ಸಾಧಿಸುವಲ್ಲಿಯೂ ಯಶಸ್ವಿಯಾದ್ರು. ಬೆಳ್ತಂಗಡಿ ಭಾಗದಾದ್ಯಂತ ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರನ್ನು ಸಂಪಾದಿಸಿದ್ರು. ಬಿಜೆಪಿ ಸೇರಿ ರಾಜಕೀಯಕ್ಕೆ ಎಂಟ್ರಿ. ಮೊದಲೇ RSS ಹಿನ್ನೆಲೆ ಹೊಂದಿದ್ದ ಹರೀಶ್ ಪೂಂಜಾ ಬಿಜೆಪಿ ಸೇರ್ಕೊಂಡು ರಾಜಕೀಯ ಶುರು ಮಾಡಿದ್ರು. ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ್ರು. ಈ ನಡುವೆ 2018ರ ವಿಧಾನಸಭೆ ಚುನಾವಣೆ ಬಂತು. ಆಗ ಬಿಜೆಪಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾಗೆ ಟಿಕೆಟ್ ಕೊಡ್ತು. ಕಾಂಗ್ರೆಸ್ನ ವಸಂತ್ ಬಂಗೇರ ವಿರುದ್ಧ ಹರೀಶ್ ಪೂಂಜಾ 22,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಭರ್ಜರಿಯಾಗಿ ವಿನ್ ಆದ್ರು. ಅದೇ ರೀತಿ 2023ರಲ್ಲಿ ಮತ್ತೆ 18,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಹರೀಶ್ ಪೂಂಜಾ ವಿವಾದಗಳು. ಹರೀಶ್ ಪೂಂಜಾ ಪ್ರವಾಹ ಪರಿಹಾರ ನಿಧಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಅದರ ಅಕೌಂಟ್ ದಾಖಲೆಗಳನ್ನು ತೋರಿಸಬೇಕು ಅಂತ ಮಾಜಿ ಶಾಸಕ ವಸಂತ್ ಬಂಗೇರ ಮತ್ತು ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ರು. ಈ ಸಂಬಂಧ ಹರೀಶ್ ಪೂಂಜಾ ವಿರುದ್ಧ ಪ್ರತಿಭಟನೆ ಕೂಡ ನಡೆಸಿದ್ರು. 2024ರಲ್ಲಿ ಹರೀಶ್ ಪೂಂಜಾ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದೇನಂದ್ರೆ, ಸರ್ಕಾರ ಹಿಂದೂಗಳ ಟ್ಯಾಕ್ಸ್ ದುಡ್ಡನ್ನು ಬೇರೆ ಧರ್ಮಗಳ ಜನರ ಕಲ್ಯಾಣಕ್ಕೆ ಬಳಸ್ತಿದೆ. ಇದು ಹಿಂದೂಗಳಿಗೆ ಆಗ್ತಿರೋ ಅನ್ಯಾಯ. ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳ ಹಕ್ಕು. ಹಿಂದೂಗಳ ಟ್ಯಾಕ್ಸ್ ದುಡ್ಡು ಹಿಂದೂಗಳ ಕಲ್ಯಾಣಕ್ಕೆ ಬಳಕೆ ಆಗ್ಬೇಕು ಅಂತ ಬರ್ಕೊಂಡಿದ್ರು. ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಈ ಹಿಂದೆ ಅರಣ್ಯಾಧಿಕಾರಿ ಒಬ್ಬರಿಗೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿದ್ದಕ್ಕೆ FIR ಕೂಡ ದಾಖಲಾಗಿತ್ತು. ಶಾಲಾ ಕಾರ್ಯಕ್ರಮವೊಂದರಲ್ಲಿ ಗಾಂಧೀಜಿಯನ್ನು ಅವಮಾನಿಸಿಯೂ ಹರೀಶ್ ಸುದ್ದಿ ಆಗಿದ್ರು. ಇತ್ತೀಚೆಗೆ ವಿಧಾನಸಭೆ ಸ್ಪೀಕರ್ ಖಾದರ್ ಅವರನ್ನ ಮುಸ್ಲಿಂ ಅಂತ ಹೇಳೋ ಮೂಲಕ ವಿವಾದಕ್ಕೆ ಗುರಿಯಾಗಿದ್ರು. ಹರೀಶ್ ಪೂಂಜಾ ಕುಟುಂಬ ಹೇಗಿದೆ? ಹರೀಶ್ ಪೂಂಜಾ ಡಾಕ್ಟರ್ ಸ್ವೀಕೃತ ಶೆಟ್ಟಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಸ್ವೀಕೃತ ಶೆಟ್ಟಿ ಮಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾರೆ. ದಂಪತಿಗೆ ಗಹನ್ ಮತ್ತು ಚಾರ್ವಿಕ್ ಅನ್ನೋ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹರೀಶ್ ಪೂಂಜಾ ಕುಟುಂಬದ ಆಸ್ತಿ ಎಷ್ಟು? ಹರೀಶ್ ಪೂಂಜಾ ಕುಟುಂಬದ ಬಳಿ 3,27,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 1,11,00,000 ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. ಇವರ ಒಟ್ಟು ಆಸ್ತಿಯಲ್ಲಿ ಪತ್ನಿ ಬಳಿ 98 ಲಕ್ಷ ರೂಪಾಯಿಯಷ್ಟಿದೆ. ಹರೀಶ್ ಪೂಂಜಾ ಬಳಿ 179 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಹಾಗೇನೆ ಪತ್ನಿ ಬಳಿ 1 kg 419 ಗ್ರಾಂ ತೂಕದ ಚಿನ್ನ ಇದೆ. ಜೊತೆಗೆ ರೂಬಿ ಕ್ರಿಸ್ಟಲ್, ವಜ್ರ ಮತ್ತು ಪ್ಲಾಟಿನಂನಿಂದ ಮಾಡಲಾದ ಆಭರಣಗಳು ಕೂಡ ಇವೆ. ಆದಾಯ ಮತ್ತು ಆದಾಯದ ಮೂಲ ಏನು? ಹರೀಶ್ ಪೂಂಜಾ 2022ರಲ್ಲಿ 8,38,000 ರೂಪಾಯಿ ಆದಾಯ ಹೊಂದಿದ್ರು. ಅದೇ ರೀತಿ ಪತ್ನಿ ಸ್ವೀಕೃತಾಗೆ ಅದೇ ಸಾಲಿನಲ್ಲಿ 20 ಲಕ್ಷ ರೂಪಾಯಿ ಆದಾಯ ಇತ್ತು. ಹರೀಶ್ ಈಗಲೂ ಫಿಕ್ಸೋ ಗ್ರಾಮರ್ ಪ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. ಸ್ವೀಕೃತ ಲೆಕ್ಚರಿಂಗ್ ಜೊತೆಗೆ ಸ್ವೀಕೃತ ಎಂಟರ್ಪ್ರೈಸಸ್ ಅನ್ನೋ ಕಂಪನಿ ನಡೆಸ್ತಿದ್ದಾರೆ. ಅದರಲ್ಲಿ ಹರೀಶ್ ಕೂಡ ಪಾಲುದಾರಿಕೆ ಹೊಂದಿದ್ದಾರೆ. ಶಾಸಕರ ವೇತನ, ಭತ್ಯೆ, ಉದ್ಯಮ ಮತ್ತು ಪಾಲುದಾರಿಕೆ ಹರೀಶ್ ಮತ್ತು ಸ್ವೀಕೃತ ಆದಾಯದ ಮೂಲಗಳಾಗಿವೆ. ಫ್ರೆಂಡ್ಸ್,
ಇದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಜೀವನದ ಬಗ್ಗೆ, ರಾಜಕೀಯ ಹಾದಿಯ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ರಾಜಕೀಯಕ್ಕೋಸ್ಕರನೇ ಇವರು ಯಾವಾಗಲೂ ವಿವಾದಿತ ಹೇಳಿಕೆ ಕೊಡ್ತಾ ಇರ್ತಾರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.